ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗ ಏನ್ ಹೇಳಿಕೊಡ್ಕೊಂಡಿದ್ದೀನಪ್ಪಾ ಅಂತಂದ್ರ ರಿಂಗ್ ಲೈಟ್ ಅನ್ನ ಫಿಲ್ಮೋಗ್ರಫಿನ್ ನಲ್ಲಿ ಯಾವ ತರನಾಗಿ ಬಳಸಬಹುದು. ಈ ಪಿಕ್ಚರ್ ಏನಪ್ಪಾ ಅಂದ್ರ 2026ರಲ್ಲಿ ಫಿಲ್ಮೋಗ್ರಫಿನ್ ಹೊಸದಾಗಿ ಲಾಂಚ್ ಆದಾಗ ಈ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಈ ತರ ಪಿಕ್ಚರ್ ಇರ್ಲಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೈಲೆನ್ಸ್ ಡಿಟೆಕ್ಷನ್ ಅನ್ನುವಂಥದ್ದು. ಏನಪ್ಪಾ ಅಂದ್ರೆ ನಾವು ಒಂದು ವಿಷಯದ ಬಗ್ಗೆ ಈಗ ಮಾತಾಡ್ತಾ ಇದೀವಿ, ಅದಾದ ನಂತರ ಏನ್ ಮಾಡ್ತೀವಿ ಅಂದ್ರೆ ಈಗ ನಿಲ್ತೀವಿ. ಅಂದ್ರೆ ನಾವು ಮಾತನಾಡ್ಲಾರ್ದಂತ ಸಂದರ್ಭದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸೆಕೆಂಡ್ ಗೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಮಾತನ್ನ ನಿಲ್ಲಿಸಿರ್ತೀವಿ. ಆ ಮಾತುಗಳನ್ನ ನಾವು ಎಲ್ಲಾನು ಕರೆಕ್ಟ್ ಆಗಿ ಕಟ್ ಮಾಡ್ಕೊತ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ಅದನ್ನ ಯಾವ ತರನಾಗಿ ಒಂದೇ ಕ್ಲಿಕ್ ನಲ್ಲಿ ಸೈಲೆನ್ಸ್ ಡಿಟೆಕ್ಷನ್ ಅನ್ನುವಂತ ಒಂದು ಆಪ್ಷನ್ ಇಂದ ನಾವೇನ್ ಮಾಡೋದಪ್ಪ ಅಂದ್ರೆ ವಿಡಿಯೋನ ಮತ್ತೆ ಆಡಿಯೋನ ಎರಡೂ ಕೂಡ ನಾವೇನ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕಟ್ ಮಾಡಬಹುದು ಅಂತ ನಾನು ಈಗ ಹೇಳ್ಕೊಡ್ತಾ ಇದೀನಿ. ಈಗ ನಿಮ್ಮನ್ನ ಸ್ಕ್ರೀನ್ ನಲ್ಲಿ ಹೋಯ್ತಾ ಇದೀನಿ. ಸ್ಕ್ರೀನ್ ನಲ್ಲಿ ಹೋದ ನಂತರ ನಾವು ಫಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಈಗ ನೀವು ನೋಡ್ಬೋದು. ಈಗ ನಾವು ಈ ತರ ಒಂದು ಇದನ್ನ ಪಿಪಪ್ ಅನ್ನ ಓಪನ್ ಮಾಡಿವಿ. ಇದನ್ನ ನಾವು ಸ್ಟೇಟಸ್ ಗಳ ಮೂಲಕ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಶಾರ್ಟ್ಸ್ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀವಿ, ನೀವು ನೋಡಿ ಅಂತ ಹೇಳ್ತಾ ಈಗ ನೀವು ನೋಡ್ಬೋದು ಇವುಗಳನ್ನ ಈ ತರನಾಗಿ ಬರೆಯುವಂತೆ ಮಾಡಿದೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಒಂದು ಆಡಿಯೋವನ್ನ ಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಂಪಾರ್ಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಬೇಕಾಗ್ತಕ್ಕಂತ ಮೀಡಿಯಾವನ್ನು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದೀವಿ. ನೀವೀಗ ನೋಡಿ ಕೇಳ್ತಾ ಇಲ್ಲ, ಒಂದೇ ಸೆಕೆಂಡ್ ನಲ್ಲಿ ಆಗುತ್ತೆ. ಬಹಳ ಸಮಯವನ್ನು ತೆಗೆದುಕೊಳ್ಳುವ ಅಂತ ಇದೆ ಮಾಡಿದೀನಿ. ಅದಂತರ ಮತ್ತೊಂದು ವಿಡಿಯೋ ಏನಾದ್ರು ನಮ್ಗೆ ಇತ್ತಂದ್ರೆ ನಾನು ನೋಡ್ತಾ ಇದೀನಿ, ವೇಟ್ ಮಾಡಿ. ಅಂದ್ರೆ ನಿಮಗೆ ಕ್ಲಿಯರಿಟಿ ಆಗ್ಬೇಕು. ನಾನ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಂತರ ನೀವು ಕೂಡ ಆ ಕಡೆ ಈ ಕಡೆ ನೋಡಿಬಿಟ್ಟು ಕಲಿತು ಆ ತರನಾಗಿ ಕಲಿಯುವಂತ ಒಂದು ಸಂದರ್ಭ ಬರಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ. ಯಾಕಪ್ಪ ಅಂದ್ರೆ ಇಲ್ಲಿವರೆಗೆ ಕನ್ನಡದಲ್ಲಿ ಯಾರು ಆಗ್ಲಿ ಈ ಬಗ್ಗೆ ಸ್ಪಷ್ಟವಾದ ಒಂದು, ಅದಕ್ಕಾಗಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನನಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವ್ದು ಬರ್ತಾ ಇಲ್ಲ, ಓಕೆ ನನ್ನ ಕ್ಯಾನ್ಸಲ್ ಮಾಡಿದೀನಿ. ಕ್ಯಾನ್ಸಲ್ ಮಾಡಿದ ನಂತರ ಸೀದಾ ಆಗಿ ಬಂದ್ಬಿಟ್ಟು ಸೈಲೆನ್ಸ್ ಅನ್ನ ಯಾವ ತರ ಮಾಡ್ಬೇಕು ನಾನು ಸಿಂಪಲ್ ಆಗಿ ನಮ್ಗೆ ಈಗ ಏನಪ್ಪಾ ಅಂದ್ರೆ ಈ ಇರೋ ಮಾರ್ಕ್ ಇದೆಲ್ಲ ಇಲ್ಲಪ್ಪಾ ಅಂತಂದ್ರೆ ನಾವು ಇಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ಕೂಡ ಮಾಡಿದ ನಂತರ ಸೈಲೆನ್ಸ್ ಅನ್ನುವಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನಾವು ಸೇವ್ ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಬಂದ ನಂತರ ನಾವು ಹುಡುಕಾಡ್ತಾ ಇದೀವಿ. ಇಲ್ಲಿ ಅನ್ಹೈಡ್ ಆಗಿದೆ. ಅನ್ಹೈಡ್ ಯಾಕೆ ಕೇಳ್ಬೋದು, ಯಾಕೆ ಅನ್ಹೈಡ್ ಆಗಿತ್ತು ಅಂದ್ರೆ ನಾವಿಲ್ಲಿ ಕ್ಲಿಪ್ ಅನ್ನ ಏನ್ ಮಾಡಿಲ್ಲಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ನಾವು ಕ್ಲಿಪ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ ನಂತರ ಈಗ ನೀವು ನೋಡ್ಬೋದು, ಈಗ ಸೈಲೆನ್ಸ್ ಡಿಟೆಕ್ಷನ್ ಅನ್ನುವಂತ ಒಂದು ಏನಾಗಿತ್ತಪ್ಪ ಆಪ್ಷನ್ ಓಪನ್ ಆಗೈತಿ. ಈಗ ನೀವು ನೋಡ್ಬೋದು ಇಲ್ಲಿ ಏನಾಗೈತಪ್ಪ ಅಂದ್ರೆ 7 ನಿಮಿಷ 57 ಸೆಕೆಂಡ್ ಇರ್ತಕ್ಕಂತ ಒಂದು ವಿಡಿಯೋವನ್ನ ನಾವು ಒಂದೇ ಒಂದು ಕ್ಲಿಕ್ ನಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಸೈಲೆನ್ಸ್ ಇರ್ತಕ್ಕಂತ ಪಾಠಗಳನ್ನ ತೆಗೆದುಹಾಕಬಹುದು. ಈಗ ನೀವು ಮಿನಿಮಮ್ ಒಂದು 30 ತನ ಇಟ್ಕೋಬೇಕಾಗುತ್ತೆ ಈ ಪಾರ್ಟ್ಸ್ ಅನ್ನ, ವಾಲ್ಯೂಮ್ ಅನ್ನುವಂಥದ್ದನ್ನ. ಅದಾದ ನಂತರ ಅನಲೈಸ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಒಂದೇ ಕ್ಲಿಕ್ ನಲ್ಲಿ ಏನು ಬಹಳ ಒಂದ್ ಇದನ್ನ ಮಾಡುವಂತದ್ದೇನು ಅವಶ್ಯಕತೆ ಏನಿಲ್ಲ. ನೋಡ್ಬೋದು ನೀವು ಅಬ್ಬಬ್ಬಾ ಅಂದ್ರೆ 1 ಸೆಕೆಂಡ್ ನಲ್ಲಿ ಯಾವ ತರ ಕಟ್ ಮಾಡ್ತಾ ಇದೆ ನೋಡಿ, ಲೈನ್ ಆಗಿ ಕಟ್ ಮಾಡೋದು. ನಾವೇನ್ ಮಾಡ್ಬೇಕು, ಇದನ್ನ ನಾವು ಮ್ಯಾನುವಲ್ ಆಗಿ ಮಾಡ್ಬೇಕಂದ್ರೆ ಮಿನಿಮಮ್ 1 ತಾಸಾದ್ರೂ ಟೈಮ್ ತಗೊಳುತ್ತೆ. ಇನ್ನೊಂದು ಎಡಿಟಿಂಗ್ ಕಲಿಯುವಂತ ಸಂದರ್ಭದಲ್ಲಿ ಆಗ್ಲಿ ಮಾಡುವಂತ ಸಂದರ್ಭದಲ್ಲಿ ಆಗ್ಲಿ ಬಹಳ ಕೇರ್ಫುಲ್ ಆಗಿ ಶಾಂತ ರೀತಿಯಿಂದ ಏನಪ್ಪಾ ಅಂತಂದ್ರ ಪೇಶನ್ಸ್ ಇರ್ಬೇಕು. ಪೇಶನ್ಸ್ ಇದ್ರೆ ಮಾತ್ರ ಎಡಿಟಿಂಗ್ ಅನ್ನ ಕಲಿಬಹುದು, ಇಲ್ಲ ಅಂದ್ರೆ ಕಲಿಯೋದಕ್ಕ ಸಾಧ್ಯ ಇಲ್ಲ. ಈಗ ನೀವು ನೋಡ್ಬೋದು ಯಾವ ತರನಾಗಿ ಈಗ ಪೂರ್ತಿ ಆಗ್ತಾ ಇದೆ. 97 98 99 ಆಗಿದೆ. 100 ಆಗೋದಕ್ಕೆ ಒಂದೇ ಒಂದು ಸೆಕೆಂಡ್ ಇದೆ. ಈಗ ನೀವು ನೋಡ್ಬೋದು ಎಲ್ಲಾ ಕಟಿಂಗ್ ಆಗಿದೆ. ಈಗ ನಾವೀಗ ಫಿನಿಶ್ ಅಂತೇಳಿ ಮಾಡ್ತಾ ಇದೀವಿ. ಫಿನಿಶ್ ಅಂತ ಮಾಡ್ತಿದ್ದ ಹಾಗೆ ಈಗ ನೀವು ನೋಡ್ಬೋದು, ನಾವು ಮೊದಲು ಒಂದೇ ಒಂದು ವಿಡಿಯೋನ ನಾವು ಹಾಕಿದೀವಿ. ಏನಾಗಿತ್ತಪ್ಪ ಅಂದ್ರೆ ಕಟ್ ಆಗಿದೆ. ಈಗ ವಿಡಿಯೋದಲ್ಲಿ ಆಗಲಿ ಯಾವುದೇ ರೀತಿ ಬರುತ್ತದೆ. ಡಿಲೀಟ್ ಮಾಡಿದ ನಂತರ ನಾವು ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ನಾ ಈಗ ಎರೋ ಮಾರ್ಕ್ ಅನ್ನು ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಈ ಎರೋ ಮಾರ್ಕ್ ಅನ್ನು ಹಿಡಿದು ಈ ತರ ದೊಡ್ಡ ಮಾಡಿದ್ರೆ ಸಾಕು, ನಮ್ಮ ಕ್ಲಿಪ್ ಗಳು ದೊಡ್ಡ ಈ ತರ ಮಾಡ್ಕೊಂಡು ಇದನ್ನ ಈ ಕಡೆಗೆ ಸರಿಸಿದ್ರೆ ಸಾಕು. ಈಗ ನೀವು ನೋಡ್ಬೋದು ಇದರಲ್ಲಿ ಕೂಡ ನಾವು ಸೈಲೆಂಟ್ ಡಿಟೆಕ್ಷನ್ ಮಾಡಬಹುದು. ಯಾಕಪ್ಪ ಅಂದ್ರೆ ಈಗ ನೋಡಿ ನಾವು ಮಾತಾಡಿದ ಮರದ ಬೆಲೆ ಬೇಸಿಗೆ ಕಾಲದಲ್ಲಿ, ಹಣದ ಬೆಲೆ ಕಷ್ಟದ ಕಾಲದಲ್ಲಿ, ದೇವರ ಬೆಲೆ ಆಪತ್ತು ಬಂದಾಗ ಖಂಡಿತವಾಗಿ ಮಾಡ್ಬೇಕು ಅನ್ನೋದು ಕೂಡ ಒಂದು ತುಸು ಸಮಯವನ್ನ ತೆಗೆದುಕೊಳ್ಳುವಂತ ನಮ್ಗೆ ಹೇಳ್ತೀನಿ. ಈಗೇನ್ ಮಾಡ್ತೀನಪ್ಪ ಅಂದ್ರೆ ಲೈಟಿಂಗ್ ಅನ್ನ ಯಾವ ತರನಾಗಿ ನಾನು ರಿಂಗ್ ಲೈಟ್ ಅನ್ನ ಹೇಳಿದ್ರೆ ಅದನ್ನ ಯಾವ ತರನಾಗಿ ಯೂಸ್ ಮಾಡ್ಬೇಕು ಅಂತ ನಾನು ಈಗ ಹೇಳ್ಕೊಟ್ಟಿನಿ ನೋಡಿ. ಇಲ್ಲಿ ರಿಂಗ್ ಲೈಟ್ ನಲ್ಲಿ 3 ಪ್ರಕಾರಗಳು ಬರ್ತಾವ. ಸ್ಪೆಷಲ್ ಅಂತ ಬರುತ್ತೆ, ಸ್ಪೆಷಲ್ ಅನ್ನುವಂತ ಒಂದು ಬರುತ್ತೆ. ಸ್ಪೆಷಲ್ ಅನ್ನೋದನ್ನ ನಾವೇನಾದ್ರು ಬಳಸಿದಪ್ಪ ಅಂದ್ರೆ ಈ ತರ ಬರುತ್ತೆ, ನೀವು ನೋಡ್ಬೋದು.
ಈಗ ನಾವು ಈ ತರನ ಇಟ್ಕೊಂಡು ನಮಗೆ ಯಾವ ತರನ ಬೇಕೋ ಆ ತರನ ನಾವು ಇಟ್ಕೋಬಹುದು. ಇದಕ್ಕ ಸ್ಪೆಷಲ್ ಅಂತ ಅಂತಾರೆ. ಅದಾನಂತರ ನಾವು ಅಬೆಂಟ್ ಅನ್ನುವಂಥದ್ದು, ನನಗೆ ಯಾಕಪ್ಪ ಇಂಗ್ಲಿಷ್ ಕರೆಕ್ಟ್ ಆಗಿ ಓದಿಲ್ಲಕ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಏನಾದ್ರು ಇದನ್ನ ಇದ್ರೆ ಹೇಳ್ಬೋದು. ಈ ತರನಾಗಿರುತ್ತೆ ಇದನ್ನ ನಾವು ಬೇರೆ ಬೇರೆ ಇದನ್ನು ಕೂಡ ನಾವು ಮಾಡ್ಕೋಬಹುದು. ಈ ತರನ ನಾವು ರಿಂಗ್ ಲೈಟ್ ಗಳನ್ನ ಬಳಸ್ಕೋಬಹುದು. ರಿಂಗ್ ಲೈಟ್ ನಮ್ಮ ಇಲ್ಲ ಸರ್, ನಾವು ಯಾವ ತರ ಮಾಡ್ಬೇಕು ಅನ್ನೋದು ಅನ್ನು ಕೂಡ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಬಹಳ ಮುತುವರ್ಜಿಯನ್ನ ವಹಿಸಿದ್ದಾರೆ. ಈಗ ನೀವು ನೋಡ್ಬೋದು ಈಚೆ ಕಡೆ ಬಾಜುಕ್ ಏನಪ್ಪಾ ಅಂದ್ರೆ ಕೆಂಪ್ ಲೈಟ್ ಅನ್ನ ಅಂದ್ರೆ ಕೆಂಪಾಗಿರ್ತಕ್ಕಂಥ ಒಂದು ಲೈಟ್ ನ ಹಾಕೊಂಡಿದೀವಿ. ಈಗ ಇದು ಯೆಲ್ಲೋ ಕಲರ್ ನ ಈಚೆ ಕಡೆ ಹಾಕಿ ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಆಗಿರೋದ್ರಿಂದ ಯೆಲ್ಲೋ ಕಲರ್ ತೋರಿಸ್ತಾ ಇದೆ. ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಪ್ಪ ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಲ್ಲ, ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದಾದ ನಂತರ ಎರಡನೇ ಲೈಟ್ ಗೆ ಬಂದ ನಂತರ ಕೆಂಪ್ ಲೈಟ್ ನಾವು ಕೆಂಪ್ ಲೈಟ್ ಅನ್ನ ತೆಗೆದು ನಾವು ಬೇರೆ ಲೈಟ್ ಕೂಡ ಹಾಕೋಬಹುದು. ಇಲ್ಲಿ ನೀವು ನೋಡ್ಬೋದು ನಮ್ಗೆ ಯಾವ್ದು ಬೇಕೋ ಆ ಕಲರ್. ಈಗ ನಮಗೆ ಈ ಕಲರ್ ಬೇಡ ಅಂದ್ರೆ ಬೇರೆ ಬೇರೆ ಕಲರ್ ಕೂಡ ನಾವು ಹಾಕೋಬಹುದು. ಇದೇ ಕಲರ್ ಹಾಕೋಬೇಕು ಅಂತ ಮತ್ತೆ ಈಚೆ ಕಡೆನೂ ಕೂಡ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಕಲರ್ ನ ಹಾಕಿ ತೋರಿಸ್ತಾ ಈ ತರ ನೋಡ್ಬೋದು ಯಾವ ತರ ಚೇಂಜ್ ಆಗ್ತಾ ಇದೆ. ನಮ್ಗೆ ಯಾವ ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು. ಇದನ್ನ ಹಾಕೋಬೇಕಂತೇನಿಲ್ಲ. ಇಲ್ಲ ನಾವ್ ಇದನ್ನ ಹಾಕೋಬೇಕು ಅದನ್ನ ಹಾಕೋ ಸರ್ ಅದನ್ನ ಹೇಳಿದೀನಿ. ಈಗ ನೀವು ನೋಡ್ಬೋದು ಯಾವ ತರ ನಾವು ನಮ್ಮ ಕಲರ್ ನಾವು ಚೇಂಜ್ ಮಾಡಿವಿ ಅಂತೇಳಿ. ಈಗ ಮರದ ಬೆಲೆ ಬೇಸಿಗೆ ಕಾಲದಲ್ಲಿ, ಹಣದ ಬೆಲೆ ಕಷ್ಟದ ಕಾಲದಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಲೈಟ್ ಅನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಕೂಡ ನೋಡ್ರಿ. ಈ ತರ 3 ಲೈಟ್ ಗಳು ಬರ್ತಾವ ಇದ್ರಲ್ಲಿ. ನಮಗ್ ಇದರಲ್ಲಿ ಕೂಡ 3 ಲೈಟ್ ಗಳು ಬರ್ತಾವ. ಇದರಲ್ಲಿ 2 ಲೈಟ್ ಗಳು ಬರ್ತಾವ. ಈ ತರನಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಪ್ರೀಸೆಟ್ ನಲ್ಲಿ ಅದಾದೇ ರೀತಿಯಾದ ಒಂದ ಲೈಟ್ ಗಳನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ವಿಡಿಯೋಕ್ಕೆ ಯಾವ ಸೂಟೇಬಲ್ ಆಗುತ್ತಲ್ಲ ಅದನ್ನ ನಾವು ಬಳಸ್ಕೋಬಹುದು. ಈ ತರನಾಗಿ ಕೂಡ ಅದಾವ. ನಮಗೆ ಯಾವ ತರನ ಬೇಕೋ ಆ ತರನ ನಾವು ಬಳಸ್ಕೋಬಹುದು. ಇದೇ ಹೇಳಿದೆಲ್ಲ ಆ ತರನಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಳಸ್ಕೋಬಹುದು. ಇಲ್ಲಿ ನೋಡಿ ನಾವು ಏನ್ ಮಾಡ್ಬೇಕಪ್ಪ ಜಾಸ್ತಿ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಈ ತರನಾಗಿ ಇಟ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಇದರಲ್ಲಿ ಮೂರನೇ ಒಂದು ಬಂದ್ಬಿಟ್ಟು ನಾವು ಇಲ್ಲಿ ನಮಗೆ ಯಾವ ತರ ಬೇಕೋ ಆ ತರನ ಇಟ್ಕೋಬಹುದು. ಇಲ್ಲಿ ಯಾವ್ದೇ ರೀತಿಯಾದ ಇದನ್ನಿಲ್ಲ. ನಮಗೆ ಇನ್ನೊಂದು ಬೇಕಾಗಲ್ಲ ಇನ್ನೊಂದು ಇಟ್ಕೋಬಹುದು. ನಮಗೆ ಇದು ಸಾಲ್ವ್ ಅಲ್ಲ ಇನ್ನೊಂದು ಇಟ್ಕೋಬಹುದು. ನೋಡಿ ಫ್ರೆಂಡ್ಸ್, ನೀವು ಯಾಡ್ ಮಾಡ್ಕೋತಾ ಹೋಗ್ಬೋದು. ನಿಮ್ಗೆ ಎಷ್ಟ್ ಲೈಟ್ ಬೇಕೋ ಅಷ್ಟ್ ಲೈಟ್ ಅನ್ನ ನೀವು ಇಟ್ಕೋಬಹುದು. ಇದಕ್ಕೆ ಪ್ರಿಸೆಟ್ಸ್ ಅನ್ನ ಹೇಳ್ಕೊಟ್ಟಿದ್ದಲ್ಲ. ಆದ್ರೆ ಈಗ ಏನ್ ಮಾಡ್ತಾ ಇದೀನಿಪ್ಪ ಅಂದ್ರೆ ನಮಗೆ ಎಷ್ಟ್ ಲೈಟ್ ಗಳು ಬೇಕಲ್ಲ ಅಷ್ಟ್ ಲೈಟ್ ಗಳನ್ನ ಇಟ್ಕೋ. ಎಲ್ಲೆಲ್ಲಿ ಲೈಟ್ ಗಳು ಬೇಕಲ್ಲ ಅಲ್ಲೆಲ್ಲಿ ಇಟ್ಕೋಬಹುದು. ನಾವು ಈ ತರನಾಗಿ ಇಟ್ಕೋಬಹುದು. ಈ ತರನಾಗಿ ನಾವು ಇಲ್ಲಿ ಈ ಎರೋ ಮಾರ್ಕ್ ಅಂತ ತೋರಿಸ್ತಾ ಇದೆಯಲ್ಲ, ಇದು ಲೈಟ್ ಅನ್ನ ಯಾವ ಕಡೆ ಉಗಿತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇದು ಯಾಕೆ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿ ಇರಬೇಕು. ನಾವು ಈ ವಿಡಿಯೋ ಇದನ್ನ ನಾವು ಇಲ್ಲಿ ಇಟ್ಕೊಂಡಿವಪ್ಪ ಅಂದ್ರೆ ಯಾವ ತರ ಲೈಟ್ ಉಗಿತಾ ಇದೆ ಅಂದ್ರೆ ಸೆಂಟ್ರಕ್ ಏನಾಗಿರುತ್ತಪ್ಪ ಅಂದ್ರೆ ಇದು ಕೇಂದ್ರಿತವಾಗಿರ್ತೈತಿ. ಈ ತರ ಕೂಡ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ದೇ ಆದ ಒಂದು ಸೆಟಪ್ ಅನ್ನ ಇಲ್ಲಿ ಬಳಸ್ಕೋಬಹುದು. ಈಗ ನೋಡ್ಬೋದು ನೀವು ಇದ್ರ ಮೇಲೆ ಬಂದ್ಬಿಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ತರನಾದ ಒಂದು ಲೈಟ್ ನ ಹಾಕೋತೀವಿ. ಇಲ್ಲ ಬೇಡಪ್ಪ ಅಂದ್ರೆ ಇದು ಸೂಟ್ ಆಗ್ತಾ ಇಲ್ಲ ಇದನ್ನ ಹಾಕೋಬೇಕು. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಕಲರ್ ನ ಬ್ಲೂ ಕಲರ್ ರೆಡ್ ನಾವು ಈಗ ನೀವು ನೋಡ್ಬೋದು ಒಂದು ಲೆವೆಲ್ ಏನಾಗಿತ್ತಪ್ಪ ಅಂದ್ರೆ ಇದನ್ನ ಆಗೈತಿ. ಮರದ ಬೆಲೆ ಬೇಸಿಗೆ ಕಾಲದಲ್ಲಿ, ಹಣದ ಬೆಲೆ. ನಾನು ನಿಮಗೆ ಇನ್ನೊಮ್ಮೆ ತಿಳಿಸಿ ಕೊಡ್ತಾ ಇದೀನಿ. ತಪ್ಪಾಗಿ ತಿಳ್ಕೊಬೇಡಿ. ಯಾಕಪ್ಪ ಅಂದ್ರೆ ಒಂದ್ಸಲ ಕಲ್ತ್ರಿಪ್ಪ ಅಂದ್ರೆ ಜೀವನ ಪರ್ಯಂತ ಇರ್ತಕ್ಕಂಥದ್ದು. ಇದ್ರ ಮೇಲೆ ನಾವು ಸೆಲೆಕ್ಷನ್ ಮಾಡಿದ ನಂತರ ಈ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಸೈಲೆನ್ಸ್ ಡಿಟೆಕ್ಷನ್ ಅನ್ನುವಂತ ಆಪ್ಷನ್ ಇರ್ತೈತಲ್ಲ, ಇದು ಏನಾದ್ರು ಸಿಗ್ಲಿಲ್ಪ ಅಂತಂದ್ರೆ ನಾವು ಎಲ್ಲಿ ಹೋಗಪ್ಪ ಅಂದ್ರೆ ಇಲ್ಲಿ ಈ ಕೋಣೆ ಇದೆಯಲ್ಲ ಇದ್ರ ಮೇಲೆ ಹೋಗ್ಬಿಟ್ಟು ನಾವ ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಆರಿಸ್ಕೊಂಡು ಸೇವ್ ಮಾಡ್ಕೋ. ಓಕೆ, ಅದಾದ ನಂತರ ನಾವು ಈಗ ಏನ್ ಮಾಡ್ತೇವೆ ಸೈಲೆನ್ಸ್ ಡಿಟೆಕ್ಷನ್ ಅನ್ನುವಂತ ಬೇಕಲ್ಲ, ನಾವು ಅದನ್ನ ಚೂಸ್ ಮಾಡ್ಕೊಂಡ ನಂತರ ನೀವು ನೋಡ್ಬೋದು ಇಲ್ಲಿ ಏನಪ್ಪಾ ಅಂದ್ರೆ ನಾವು ಮಾತಾಡಿಲ್ಲ. ಅದಾದ ನಂತರ ನಾವು ನಡ್ಬಾರ್ಕನಪಾ ಅಂದ್ರೆ ಸೈಲೆಂಟ್ ಆಗಿದ್ವಿ ಅಂದ್ರೆ ಏನಪ್ಪಾ ಅಂದ್ರೆ ಆ ವರ್ಡ್ ನನಗ್ ಬರ್ತಾ ಇರ್ಲಿಲ್ಲ ಅಂದ್ರೆ ತೊದರಿಸ್ತಾ ಇದ್ದೆ. ಅದಕ್ಕಾಗಿ ನಾ ಏನ್ ಮಾಡಿದಪ್ಪ ಅಂದ್ರೆ ಆ ವಿಷಯವನ್ನು ಅಲ್ಲೇ ನಿಲ್ಲಿಸಿ ಅದಾದ ನಂತರ ಮುಂದಿನ ವಿಷಯನ ಮಾತಾಡಿದೀನಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಅಲ್ಲಿ ಕಟ್ ಆಗಿದೆ. ಈಗ ನೋಡ್ಬೋದು ನೀವು ಅನಲೈಸೇಷನ್ 30 ಇಟ್ಕೋಬಹುದು. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ 30 ತನ ಇಟ್ಕೋಬಹುದು. ಮಿನಿಮಮ್ 30 ಇಟ್ಕೋಬಹುದು ಅಂತಂದ್ರೆ 30 ಇಟ್ಕೋಬೇಕಂತ ಏನಿಲ್ಲ. 25 ದಿಂದ 35 ತನಕ ಇಟ್ಕೋಬಹುದು ನೀವು. ಅದಂತರ ಅನಲೈಸಿಸ್ ಮಾಡ್ಕೊಂತಾರೆ ಈ ತರನಾದ ಒಂದು ಸಿಂಬಲ್ ಬರುತ್ತೆ. ಒಂದೇ ಸೆಕೆಂಡ್ ನಲ್ಲಿ ಏನಪ್ಪಾ ಅಂದ್ರೆ ಕಟ್ ಆಗಿ ತೋರಿಸ್ತೀವಿ ನೀವು ನೋಡ್ಬೋದು. ಏನಪ್ಪಾ ಅಂದ್ರೆ ಮೊದಲು ಎಷ್ಟು ಸೆಕೆಂಡ್ ಇತ್ತಪ್ಪ ಅಂದ್ರೆ ಇದು 14 ಸೆಕೆಂಡ್ ಇಂದ ಇತ್ತು. 14 ಸೆಕೆಂಡ್ 25 ಮೈಕ್ರೋ ಸೆಕೆಂಡ್ ಅಂತ ಇರುವಂತ ಒಂದು ವಿಡಿಯೋನ ಇದು ಕಟ್ ಮಾಡಿದ್ದೀಗ ನೀವು ನೋಡ್ಬೋದು. ಅದಂತ ನಾವು ಈಗ ಫಿನಿಶ್ ಅಂತ ಕೊಟ್ಕೊಳ್ಳಿ. ಈಗ ಎರಡು ಭಾಗದಲ್ಲಿ ಕಟ್ ಮಾಡಿ ಕೊಟ್ಟೈತಿ. ಈ ತರನಾಗಿ ನಾವು ಏನ್ ಮಾಡಬಹುದಪ್ಪ ಸೈಲೆನ್ಸ್ ಡಿಟೆಕ್ಷನ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಕಮೆಂಟ್ಸ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.